ಸ್ನೇಹಿತರೆ, ಎಲ್ರಿಗೂ ಕೂಡ ನಮಸ್ಕಾರ. ಸ್ನೇಹಿತರೆ, ನನಗೆ ತುಂಬಾ ಜನರು ಕಮೆಂಟ್ ಮಾಡ್ತಾ ಇರೋದೇನಂತಂದ್ರೆ, ಈ ಒಂದು ತವರು ಮನೆ ಆಸ್ತಿಯಲ್ಲಿ ನಾವು ಹೆಣ್ಮಕ್ಳು ಪಾಲನ್ನ ಕೇಳ್ಬೋದಾ, ಯಾವ ಒಂದು ಸಂದರ್ಭಗಳಲ್ಲಿ ಪಾಲನ್ನ ಕೇಳ್ಬೋದು, ಮತ್ತೆ ಯಾವ ಒಂದು ಸಂದರ್ಭಗಳಲ್ಲಿ ನಾವು ಪಾಲನ್ನ ಕೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ತುಂಬಾ ಜನರು ನನಗೆ ಕಮೆಂಟ್ ಮಾಡ್ತಾ ಇದ್ದೀರಾ. ಈಗ ಯಾವ ಒಂದು ಸಂದರ್ಭಗಳಲ್ಲಿ ನೀವು ಆಸ್ತಿಯಲ್ಲಿ ಪಾಲನ್ನ ತಗೋಬಹುದು, ಈ ಒಂದು ತವರು ಮನೆ ಆಸ್ತಿಯಲ್ಲಿ ಪಾಲನ್ನ ತಗೋಬಹುದು, ಮತ್ತೆ ಯಾವ ಒಂದು ಸಂದರ್ಭಗಳಲ್ಲಿ ನಿಮ್ಗೆ ತಗೊಳ್ಳೋದಿಕ್ಕೆ ಆಗೋದಿಲ್ಲ, ಇದ್ರ ಬಗ್ಗೆ ನಾನು ಕಂಪ್ಲೀಟ್ ಡೀಟೇಲ್ಸ್ ನ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಫಸ್ಟ್ ನಮ್ಮ ಒಂದು ಚಾನಲ್ಗೆ ಯಾರೇನು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಕೂಡ ಸಬ್ಸ್ಕ್ರೈಬ್ ಆಗಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ಮೊದಲನೇದಾಗಿ ಯಾವ ಒಂದು ಸಂದರ್ಭಗಳಲ್ಲಿ ನೀವು ಆಸ್ತಿಯಲ್ಲಿ ಪಾಲನ್ನ ತಗೋಬಹುದು ಅಂತ ನಾವು ನೋಡೋದಾದ್ರೆ, 1956ರಲ್ಲಿ ಒಂದು ತಿದ್ದುಪಡಿನ ಮಾಡ್ತಾರೆ. ಆ ಒಂದು ಸಂದರ್ಭಗಳಲ್ಲಿ ಹೆಣ್ಣು ಮಕ್ಕಳಿಗೆ ಒಂದು ಆಸ್ತಿನ ಕೊಡ್ಬೋದು ಅನ್ನೋದು ಮಾತ್ರ ಅದರಲ್ಲಿ ಡಿಕ್ಲೇರ್ ಆಗುತ್ತೆ. ಆದ್ರೆ 2005ರಲ್ಲಿ ಒಂದು ಹೆಣ್ಣು ಮಕ್ಕಳಿಗೆ ಸಮಾನವಾದ ಹಕ್ಕಿದೆ, ಅಂದ್ರೆ ಒಂದು ಏನು ಪಿತ್ರಾರ್ಜಿತ ಆಸ್ತಿಯಲ್ಲಿ ಹೆಣ್ಣು ಮಕ್ಕಳಿಗೂ ಕೂಡ ಸಮಾನವಾದ ಒಂದು ಹಕ್ಕಿದೆ ಅನ್ನೋದನ್ನು ಕೂಡ ಕಾಯ್ದೆನ ತಿದ್ದುಪಡಿನ ಮಾಡ್ತಾರೆ. ಸ್ನೇಹಿತರೆ, ಅದಾದ ನಂತರದಲ್ಲಿ ಅಂದ್ರೆ 2005ರ ಒಂದು ನಂತರದಲ್ಲಿ ಬರುವಂತ ಎಲ್ಲಾ ಒಂದು ಆಸ್ತಿಗಳನ್ನು ಕೂಡ ನೀವು ಈ ಒಂದು ಸಮಾನವಾಗಿ ಒಂದು ಏನು ಆಸ್ತಿಯಲ್ಲಿ ಪಾಲನ್ನ ತಗೋಬಹುದು. ಆದ್ರೆ 2005ರ ಒಳಗಡೆ ಯಾರ್ಯಾರೆಲ್ಲ ಈ ಒಂದು ಆಸ್ತಿಗಳನ್ನ ನೀವು ಪಾಲನ ತಗೋಬೇಕಂತ ಇದ್ದೀರಾ, ಅದನ್ನ ಈ ಒಂದು ಏನಾದ್ರೂ ಕೂಡ ತಂದೆ ಅಥವಾ ನಿಮ್ಮ ಒಂದು ತಾತ ಏನಾದ್ರೂ ಕೂಡ ನಿಮ್ಗೆ ಕೊಟ್ರೆ ಗಿಫ್ಟ್ ಆಗಿ ಅದನ್ನ ನೀವು ತಗೋಬಹುದು. ಅದ್ ಬಿಟ್ರೆ ನಿಮ್ಗೆ ಹಕ್ಕು ಅಂದ್ರೆ ನೀವು ಯಾವುದೇ ರೀತಿಯಾದ ಒಂದು ಕಾನೂನು ರೀತಿಯಲ್ಲಿ ಹೋರಾಟ ಮಾಡಿ ತಗೊಳ್ಳೋದಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಆದ್ರೆ 2005ರ ನಂತರದಲ್ಲಿ ನಿಮ್ಗೆ ಆ ಒಂದು ತಿದ್ದುಪಡಿ ಕಾಯ್ದೆ ಬಂದ ನಂತರದಲ್ಲಿ ನಿಮ್ಗೆ ಈ ಒಂದು ಅಂದ್ರೆ ಪಿತ್ರಾರ್ಜಿತ ಆಸ್ತಿಯಲ್ಲಿ ಹೆಣ್ಣು ಮಕ್ಕಳಿಗೂ ಕೂಡ ಸಮಾನವಾದ ಒಂದು ಹಕ್ಕಿದೆ ಅನ್ನೋದನ್ನು ಕೂಡ ಆ ಒಂದು ಕಾಯ್ದೆಯಲ್ಲಿ ತಿದ್ದುಪಡಿನ ಮಾಡ್ತಾರೆ. ಅದಾದ ನಂತರದಲ್ಲಿ ನೀವು ಯಾವುದೇ ರೀತಿಯಾದ ಒಂದು ಕಾನೂನು ಮುಖಾಂತರವಾಗಿ ಹೋರಾಟ ಮಾಡಿಬೇಕಾದ್ರೂ ಕೂಡ ನಿಮ್ಮ ಒಂದು ಹಕ್ಕುನ ನೀವು ತಗೋಬಹುದು. ಅಂದ್ರೆ ಈ ಒಂದು ಏನು ತವರು ಮನೆ ಆಸ್ತಿಯಲ್ಲಿ ನೀವು ಕೂಡ ಪಾಲನ್ನ ತಗೋಬಹುದು. ಒಂದೇನಾದ್ರೂ ಕೂಡ 2005ರ ಒಳಗಡೆ ಏನಾದ್ರೂ ಕೂಡ ಒಂದು ಆಸ್ತಿ ಹಂಚಿಕೆ ಆಗಿದ್ರೆ, ನಿಮ್ಮ ಒಂದು ಪಿತ್ರಾರ್ಜಿತ ಆಸ್ತಿ ಹಂಚಿಕೆ ಆಗಿದ್ರೆ ಅದನ್ನು ತಗೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. 2005ರ ನಂತರದಲ್ಲಿ ಆ ಒಂದು ಪಿತ್ರಾರ್ಜಿತ ಆಸ್ತಿ ಇದೆ, ತಂದೆ ಇನ್ನು ಬದುಕಿದ್ದಾರೆ, ತಂದೆಯ ಒಂದು ಹೆಸರಲ್ಲೇ ಇದೆ ಅನ್ನೋದಾದ್ರೆ ಅದನ್ನ ನೀವು ಹಕ್ಕನ್ನ ತಗೋಬಹುದು. ಅಂದ್ರೆ ನಿಮ್ಮ ಒಂದು ಏನು ಆಸ್ತಿಯಲ್ಲಿ ಪಾಲನ್ನ ತಗೋಬಹುದು, ಸಮಾನವಾದ ಒಂದು ಪಾಲನ್ನ ತಗೋಬಹುದು. ಗಂಡು ಮಕ್ಕಳಿಗೆ ಎಷ್ಟು ಪಾಲಿದೆ ಅಷ್ಟೇ ಪಾಲನ್ನ ಹೆಣ್ಣು ಮಕ್ಕಳು ಕೂಡ ತಗೋಬಹುದು. 2005ರ ನಂತರದಲ್ಲಿ ಒಂದು ಹಂಚಿಕೆ ಆಗುವಂತ ಆಸ್ತಿಯಲ್ಲಿ ನೀವು ಕೂಡ ಭಾಗಿಯಾಗಿರ್ತೀರ. ನಂತರ ಈ ಒಂದು ಏನು ಆಸ್ತಿ ಏನಿದೆ ಇದು ಪಿತ್ರಾರ್ಜಿತ ಆಸ್ತಿ, ಅಂದ್ರೆ ನಿಮ್ಮ ಒಂದು ತಾತನ ಆಸ್ತಿ ಏನಿರುತ್ತಲ್ವಾ, ಆ ಒಂದು ತಾತನ ಆಸ್ತಿ 2005ರ ನಂತರದಲ್ಲಿ ಏನಾದ್ರು ಕೂಡ ಆ ಒಂದು ಏನು ಹಂಚಿಕೆ ಆದಂತ ಸಂದರ್ಭಗಳಲ್ಲಿ ಮಾತ್ರ ನಿಮ್ಗೆ ಸಿಗುವಂತದ್ದು. ಅದೇ ರೀತಿಯಾಗಿ ತುಂಬಾ ಜನರು ನನಗೆ ಇನ್ನೊಂದು ಕ್ವಶನ್ ಕೂಡ ಕೇಳ್ತಾರೆ, ನಮ್ದು ಮದ್ವೆ ಆಗಿದೆ, ಈ ಒಂದು ಮದ್ವೆ ಆದ ನಂತರದಲ್ಲೂ ಕೂಡ 2005ನೇ ಇಸ್ವಿಯ ಒಂದು ನಂತರದಲ್ಲಿ ಒಂದು ಏನು ಹಂಚಿಕೆ ಆಗುವಂತ ಆಸ್ತಿಗಳನ್ನ ನಾವು ಪಾಲನ್ನ ತಗೋಬಹುದು ಅಂತ ಕೇಳೋದಾದ್ರೆ ಖಂಡಿತವಾಗ್ಲೂ ಕೂಡ ತಗೋಬಹುದು. ಮದ್ವೆ ಆದ್ರೂ ಕೂಡ ಮದ್ವೆಗೂ ಈ ಒಂದು ಆಸ್ತಿಗೂ ಯಾವುದೇ ರೀತಿಯಾದ ಸಂಬಂಧ ಇರೋದಿಲ್ಲ. 2005ರ ನಂತರದಲ್ಲಿ ಈ ಒಂದು ಹಂಚಿಕೆ ಆದಂತ ಆಸ್ತಿಗಳನ್ನ ನೀವು ತಗೋಬಹುದು. ಆದ್ರೆ 2005ರ ಒಳಗಡೆ ಯಾವ್ದಾದೆಲ್ಲ ಹಂಚಿಕೆ ಆಗಿದೆ ಆ ಒಂದು ಆಸ್ತಿಗಳನ್ನ ನೀವು ಪಾಲನ್ನ ತಗೊಳ್ಳೋದಿಕ್ಕೆ ಸಾಧ್ಯ ಆಗೋದಿಲ್ಲ. 2005ರ ನಂತರದಲ್ಲಿ ಯಾವುದೇ ಒಂದು ಆಸ್ತಿ ಪಾಲಾದ್ರೂ ಕೂಡ ಅದನ್ನ ನೀವು ತಗೋಬಹುದು. ಅದು ಕೂಡ ನಿಮ್ಮ ಒಂದು ಪಿತ್ರಾರ್ಜಿತ ಆಸ್ತಿ ಆಗಿದ್ರೆ, ಅಂದ್ರೆ ನಿಮ್ಮ ಒಂದು ತಾತನ ಆಸ್ತಿ ಆಗಿದ್ರೆ, ನಿಮ್ಮ ಒಂದು ತಂದೆಯ ಆಸ್ತಿ ಬರೋದಿಲ್ಲ, ನಿಮ್ಮ ಒಂದು ತಾತನ ಆಸ್ತಿ ಆಗಿದ್ರೆ ಅದನ್ನ ನೀವು ತಗೊಳ್ಳೋದಿಕ್ಕೆ ಅರ್ಹರಾಗಿರ್ತೀರಾ. ಅದು ಕೂಡ ಮದ್ವೆ ಆಗಿದ್ರು ಕೂಡ ನೀವು ಆ ಒಂದು ಆಸ್ತಿನ ತಗೋಬಹುದು. ಅಥವಾ ಏನಾದ್ರೂ ಕೂಡ ಕೊಟ್ಟಿಲ್ಲ ಅಂತಂದ್ರೆ ನೀವು ಅದನ್ನ ಕಾನೂನು ಮುಖಾಂತರವಾಗೂ ಕೂಡ ನೀವು ಅದನ್ನು ತಗೊಳ್ಳೋದಿಕ್ಕೆ ಅವಕಾಶ ಇರುವಂತದ್ದು 2005ರ ನಂತರದಲ್ಲಿ. 2005ರ ಒಳಗಡೆ ಇರುವಂತ ಆಸ್ತಿಗಳನ್ನ ನಿಮ್ಗೆ ತಗೊಳ್ಳೋದಿಕ್ಕೆ ಸಾಧ್ಯ ಆಗೋದಿಲ್ಲ. ನಂತರ ಈ ಒಂದು ನಿಮ್ಮ ಒಂದು ಪಿತ್ರಾರ್ಜಿತ ಆಸ್ತಿ ನಿಮ್ಮ ಒಂದು ತಂದೆಯ ಹೆಸರಲ್ಲಿ ಇರುತ್ತೆ. ಆದ್ರೆ ಆ ಒಂದು ತಂದೆ ಏನಾದ್ರೂ ತೀರ್ಕೊಂಡಂತ ಸಂದರ್ಭಗಳಲ್ಲಿ ಆ ಒಂದು ತಂದೆ ವಿಲ್ ನ ಬರ್ದಿಟ್ಟಿಲ್ಲ, ಯಾರ ಒಂದು ಹೆಸರಿಗೂ ಕೂಡ ವಿಲ್ ನ ಬರ್ದಿಟ್ಟಿಲ್ಲ ಅನ್ನೋದಾದ್ರೆ ಅದು ಕೂಡ ನಿಮ್ಗೆ ಅದರಲ್ಲೂ ಕೂಡ ನಿಮ್ಗೆ ಪಾಲುದಾರರಾಗ್ತೀರಾ. 2005ರ ನಂತರದಲ್ಲಿ ಏನಾದ್ರೂ ಕೂಡ ಯಾವುದೇ ರೀತಿಯಾದ ವಿಲ್ಲು ಕೂಡ ಬರ್ದಿಲ್ಲ, ಅವರ ಹೆಸರಲ್ಲೇ ಇದೆ, ಅದು ಪಿತ್ರಾರ್ಜಿತ ಆಸ್ತಿ ಆಗಿದೆ ಅನ್ನೋದಾದ್ರೆ ಅದರಲ್ಲೂ ಕೂಡ ನೀವು ಪಾಲುದಾರರಾಗಬಹುದು. ಅದರಲ್ಲೂ ಕೂಡ ನೀವು ಈ ಒಂದು ಏನು ಹಂಚಿಕೆ ಸಂದರ್ಭಗಳಲ್ಲಿ ನಿಮ್ಗೂ ಕೂಡ ಪಾಲು ಆಗುವಂತದ್ದು ಹೆಣ್ಣು ಮಕ್ಕಳಿಗೂ ಕೂಡ. ಇದು ನಿಮ್ಗೆ ಕಂಪ್ಲೀಟ್ ಆಗಿ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಅದೇ ರೀತಿಯಾಗಿ ಯಾವ ಒಂದು ಸಂದರ್ಭಗಳಲ್ಲಿ ನಿಮ್ಗೆ ಆಸ್ತಿ ಸಿಗೋದಿಲ್ಲ ಅಂತ ನೋಡೋದಾದ್ರೆ, ಈ ಒಂದು ನಿಮ್ಮ ಒಂದು ತಂದೆ ಏನಾದ್ರು ಕೂಡ ನಿಮ್ಮ ಒಂದು ಪಿತ್ರಾರ್ಜಿತ ಆಸ್ತಿ ನಿಮ್ಮ ಒಂದು ತಂದೆ ಹೆಸರಲ್ಲಿ ಇದ್ದಂತ ಸಂದರ್ಭಗಳಲ್ಲಿ ಅವ್ರೇನಾದ್ರು ಕೂಡ 2005ರ ಒಳಗಡೆ ತೀರ್ಕೊಂಡಿದ್ರೆ ಆ ಒಂದು ಸಂದರ್ಭಗಳಲ್ಲಿ ನಿಮ್ಗೆ ಆ ಒಂದು ಆಸ್ತಿಯಲ್ಲಿ ಪಾಲು ಸಿಗೋದಿಲ್ಲ. 2005ರ ಒಳಗಡೆ ತೀರ್ಕೊಂಡ ನಂತರದಲ್ಲಿ ಅದನ್ನ ಈ ಒಂದು ಯಾರು ವಾರಸುದಾರ ಇರ್ತಾರೆ, ಗಂಡು ಮಕ್ಕಳು ಏನಿರ್ತಾರೆ ಅವರಿಗೆ ಹಂಚಿಕೆ ಆಗಿರುವಂತದ್ದು, ಅವರ ಒಂದು ಹೆಸರಿಗೆ ಹೋಗುವಂತದ್ದು, ಅದರಲ್ಲಿ ನಿಮ್ಗೆ ಪಾಲು ಸಿಗೋದಿಲ್ಲ. ಅದೇ ರೀತಿಯಾಗಿ ನಿಮ್ಮೊಂದು ತಂದೆ ಏನಾದ್ರು ಕೂಡ ಜೀವಿತ ಅವಧಿಯಲ್ಲಿ ಯಾರಿಗಾದ್ರೂ ಕೂಡ ಗಿಫ್ಟ್ ಡೀಡ್ ಮೂಲಕ ಅಥವಾ ಈ ಒಂದು ವಿಲ್ ಮೂಲಕ ಯಾರಿಗಾದ್ರೂ ಕೂಡ ಬರೆದು ಕೊಟ್ಟಿದ್ರೆ
ಆ ಒಂದು ಆಸ್ತಿಯಲ್ಲಿ ನಿಮ್ಗೆ ಪಾಲು ಸಿಗೋದಿಲ್ಲ. ಅದೇ ರೀತಿಯಾಗಿ ಸ್ನೇಹಿತರೆ, ಇದು ಪಿತ್ರಾರ್ಜಿತ ಆಸ್ತಿ ಅಲ್ಲದೆ ನಿಮ್ಮ ಒಂದು ತಂದೆ ಏನಾದ್ರೂ ಕೂಡ ಸಂಪಾದಿಸಿದಂತ ಒಂದು ಆಸ್ತಿ ಆಗಿದ್ರೆ, ಒಂದು ಆಸ್ತಿಯನ್ನ ನೀವು ಕಾನೂನುಬದ್ಧವಾಗಿ ಒಂದು ಆಸ್ತಿಗಳನ್ನ ನೀವು ಪಾಲನ್ನ ಕೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಏನಾದ್ರೂ ಕೂಡ ಪಿತ್ರಾರ್ಜಿತ ಆಸ್ತಿ ಆಗಿದ್ರೆ ಅದನ್ನ ನೀವು ಕಾನೂನುಬದ್ಧವಾಗಿ ಈ ಒಂದು ಆಸ್ತಿನ ಪಾಲನ್ನ ತಗೋಬಹುದು, ಆ ಒಂದು ಹಂಚಿಕೆನ ಮಾಡ್ಕೋಬಹುದು. ಅದ್ಬಿಟ್ಟು ನಿಮ್ಮ ಒಂದು ತಂದೆ ಏನಾದ್ರೂ ಕೂಡ ಸ್ವಂತ ದುಡಿಮೆಯಲ್ಲಿ ಆ ಒಂದು ಆಸ್ತಿನ ಏನಾದ್ರೂ ಕೂಡ ಖರೀದಿ ಮಾಡಿದ್ರೆ ಅದನ್ನ ಯಾರಿಗೆ ಕೊಡ್ಬೇಕು ಅನ್ನೋದು ನಿಮ್ಮ ಒಂದು ತಂದೆ ಡಿಸೈಡ್ ಆಗಿರುತ್ತೆ. ನಿಮ್ಮ ಒಂದು ತಂದೆ ಡಿಸೈಡ್ ಮಾಡ್ತಾರೆ. ಅದೇನಾದ್ರೂ ಕೂಡ ನಿಮ್ಗೆ ಕೊಡ್ಬೇಕಂತ ಇದ್ರೆ 100% ಕೊಡ್ಬೋದು, ತೊಂದರೆ ಇಲ್ಲ. ಆದ್ರೆ ಅವ್ರೇನಾದ್ರೂ ಕೂಡ ನಿಮ್ಗೆ ಕೊಡೋದಿಲ್ಲ ಅಂತ ಅನ್ನೋದಾದ್ರೆ ನೀವು ಕಾನೂನುಬದ್ಧವಾಗಿ ಹೋರಾಟ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದು ಕೂಡ ಅವರ ಇಷ್ಟದಂತೆ ನಿಮ್ಗೆ ಏನಾದ್ರೂ ಕೊಟ್ರೆ ಆ ಒಂದು ಏನು ತಂದೆ ಆಸ್ತಿನ ಅದನ್ನು ನೀವು ಪಾಲನ್ನ ತಗೋಬಹುದು. ಅದ್ ಬಿಟ್ರೆ ಇನ್ನ ಅವರು ಸ್ವಂತ ದುಡಿಮೆ ಮಾಡಿದಂತ ಒಂದು ಆಸ್ತಿನ ನಿಮ್ಗೆ ಕಾನೂನುಬದ್ಧವಾಗಿ ತಗೊಳ್ಳೋದಿಕ್ಕೆ ಸಾಧ್ಯ ಆಗೋದಿಲ್ಲ. ಅಥವಾ ಪಿತ್ರಾರ್ಜಿತ ಆಸ್ತಿ ಏನಾದ್ರು ಆಗಿದ್ರೆ ಅದನ್ನ ನೀವು ಕಾನೂನುಬದ್ಧವಾಗಿ ಆ ಒಂದು ಆಸ್ತಿನ ನೀವು ಹಂಚಿಕೆನ ಮಾಡ್ಕೋಬಹುದು. ನಂತರ 2005 ಒಂದು ಒಳಗಡೆ ಏನಾದ್ರು ಕೂಡ ನಿಮ್ಮ ಒಂದು ಪಿತ್ರಾರ್ಜಿತ ಆಸ್ತಿ ಏನಾದ್ರು ಕೂಡ ಹಂಚಿಕೆ ಆಗಿದ್ರೆ, ಈ ಒಂದು ಪ್ರತಿಯೊಬ್ಬರಿಗೂ ಕೂಡ ಹಂಚಿಕೆ ಆಗಿದ್ರೆ ಆ ಒಂದು ಸಂದರ್ಭಗಳಲ್ಲಿ ನಿಮ್ಮ ಸಹೋದರನ್ನ ಕೇಳೋದಿಕ್ಕೆ ಸಾಧ್ಯ ಆಗೋದಿಲ್ಲ. ಅದೇ ರೀತಿಯಾಗಿ ನಿಮ್ಗೆ ಅದು ಕಾನೂನುಬದ್ಧವಾಗಿ ನಿಮ್ಗೆ ಆ ಒಂದು ಏನು ಒಂದು ಆಸ್ತಿನ ಪಡ್ಕೊಳ್ಳೋದಿಕ್ಕೆ ಸಾಧ್ಯ ಆಗೋದಿಲ್ಲ. 2005 ನಂತರದಲ್ಲಿ ಇರುವಂತ ಒಂದು ಪಿತ್ರಾರ್ಜಿತ ಆಸ್ತಿಗಳಲ್ಲಿ ನಿಮ್ಗೆ ಪಾಲು ಸಿಗುವಂತದ್ದು. ಇಷ್ಟು ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ ಕ್ಲಿಯರ್ ಆಗಿ. ತುಂಬಾ ಜನರು ನನಗೆ ಕಮೆಂಟ್ ಮಾಡ್ತಾ ಇದ್ರಿ, ಇದ್ರ ಬಗ್ಗೆ ಡೌಟ್ನು ಕೂಡ ಕೇಳ್ತಾ ಇದ್ರಿ. ಇವಾಗ ಯಾವ ಒಂದು ಆಸ್ತಿಯಲ್ಲಿ ನೀವು ಪಾಲನ ತಗೋಬಹುದು, ಯಾವ ಒಂದು ಆಸ್ತಿಯಲ್ಲಿ ಪಾಲನ ತಗೊಳ್ಳೋದಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋದು ನಿಮ್ಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ. ಓಕೆ ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮ್ಗೆ ಏನಾದ್ರು ಕೂಡ ಇಷ್ಟ ಆಗಿದ್ರೆ ದಯವಿಟ್ಟು ಕೂಡ ಒಂದು ಲೈಕ್ ಮಾಡಿ, ಹಾಗೆಯೇ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಧನ್ಯವಾದ ಸ್ನೇಹಿತರೆ.